ನಮಸ್ತೆ ಎಲ್ಲರಿಗೂ. ನಾವು ನಡೆದೇವು ಈಗ ಟೂರ್ ನಡೆದೇವ್ರಿ ಗೈಸ್. 4-5 ದಿನ ನಡೆದೇವು ಟೂರ. ಅಂಜನಾದ್ರಿ, ಪಟ್ಟದಕಲ್ಲು, ಹಂಪಿ, ಬಾದಾಮಿ, ಐಹೊಳೆ, ಮಂತ್ರಾಲಯ ಆ ಕಡೆಲ್ಲ ನಡೆದೇವು. ನಮ್ಮ 4 ಮಂದಿ 5 ಮಂದಿ ನಡೆದೇವು ಬ್ರದರ್ಸ್. ಅದನ್ನೇ ಕಲ್ತು ಕಾರ್ ಕಟ್ಟಿ ನೀವು ಕರ್ಕೊಂಡು ಹೋಗ್ತೀನಿ ಅಂತ ನೀವು ಬರ್ರಿ ನೋಡೋಟ್ರಿ. ಟ್ರಿಪ್ 4 ದಿವಸ ಟ್ರಿಪ್ ಇರ್ತಾವೆ. ಎಲ್ಲರೂ ಎಂಜಾಯ್ ಮಾಡೋಂತ ಬರ್ರಿ ನಮ್ಮ ಸಂಗಟ ಎಲ್ಲ ಮಾಡಿ. ನಾನು ಈಗ ಜಸ್ಟ್ ಇದ್ದು ಎಲ್ಲ ಪ್ಯಾಕ್ ಮಾಡ್ಕೊಬೇಕು. ಏನೂ ಪ್ಯಾಕ್ ಮಾಡ್ಕೊಂಡಿಲ್ಲ ಈಗ. ಇನ್ನು ಡ್ರೆಸ್ ಎಲ್ಲ ಹಾಕಿದ್ದೇವೆ. ಏನೂ ಪ್ಯಾಕ್ ಮಾಡ್ಕೊಂಡಿಲ್ಲ. ಎಲ್ಲ ಹಂಗೆ ಇದ್ದೇನೆ. ನೈಟ್ ಶಾರ್ಟ್ಸ್ ಮ್ಯಾಗಿದ್ದ ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತು ಊಟ ಮಾಡಿ ಎಲ್ಲ ಮಾಡಿ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಬೇಕು. 4 ದಿವಸದ್ದು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ಮಾಡಿ ರೆಡಿ ಆಗಬೇಕಂತ್ರಿ. ಬರ್ರಿ ರೆಡಿ ಆಗೋಣ ಅಂತ. ರೆಡಿಯಾಗಿದ್ದಕ್ಕೆ ರೆಡಿ ಆಗಿಸಿದೆ ಎಲ್ಲ ತಯಾರಾಗಿ ಮಾಡ್ಕೊಂಡು ಹೋಗೋಣ ಅಂತ. ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಆಗ್ಯದ. ಬ್ಯಾಗ್ ಎಲ್ಲ ಮಾಡ್ಯದ ಆಯ್ತು. ಎಲ್ಲ ಆಯ್ತು ಬೇರೆತ್ತು. ನಮ್ಮ ಕಾಕಿ ಎಲ್ಲ ಬೈಲ ಹತ್ರ ಎಲ್ಲ ನಮ್ಮ ತಂಗಿ ಎಲ್ಲ ರೆಡಿ ಮಾಡತ್ತಾಗ ಎಲ್ಲ ಐತಿ. ರೆಡಿಯಾಗಿ ಇತ್ತಿಗೆಲ್ಲ ಬ್ಯಾಗ್ ತೊಗೊಂಡು ಆಯ್ತು ಹೊರಡಿದಷ್ಟೇ. ಬ್ಯಾಗ್ ಎಲ್ಲ ಕೊಟ್ಟಿತ್ತು. ಈಗ ನಮ್ಮ ಅವನ ಹತ್ರ ಹೋಗೋಣ ಬನ್ನಿ. ತಂಗಿ ಅವ್ವ ರೊಟ್ಟಿ ಮಾಡತ್ತಾಳ. ನಮ್ಮವ್ವ ಮೆಣಸಿನ್ಕಾಯಿ ಹುರ್ಲಿತ್ತಾಳ, ಮುಳುಗಡಿ ಹುರ್ಲಿತ್ತಾಳ. ಇದೆಲ್ಲ ರೊಟ್ಟಿ ಸೋನ ಎಲ್ಲ ಮಾಡಿ ಏನು ನಮಗೇನು ಆ ಕಡೆ ಕಳಿಸ್ಬೇಕಲ್ಲತ್ತಾರೋ, ಏನು ಉಂಡು ಬರ್ರಂತ ಎಂಜಾಯ್ ಮಾಡ್ಲಕ್ಕ ಕಳಿಸ್ಲತ್ತಾರೋ, ಏನು ಮಾಡತ್ತಾರೋ ನಮಗಂತೂ ಗೊತ್ತಿಲ್ಲ. ಏನು ರೊಟ್ಟಿ ಎಲ್ಲ ಈ ಸವ ಇಷ್ಟು ಉಣ್ತಿನ ಇಷ್ಟು ಉಂಡಿಗೆಸಿ ಏನು ಮಾಡಂತಿ. 4 ದಿನ ಹೋಲತ್ತೇವ. 40 ವರ್ಷ ಹೋದೋಸ್ ಅಟ್ಟೆ ಕಟ್ಟೈತೀನಿ. ಏನು ಮಾಡ್ಲೇವು ಹೇಳ ಮನೆ ಏಮ. ಈ 40 ವರ್ಷಕ್ಕೆ ಆಗೋಸ್ ರೊಟ್ಟಿ ಕಟ್ಟಿಟ್ಟು ನೀವು ಪೂರಾ ಎಲ್ಲ ಬೇಕಿಸಿ ಎಲ್ಲ ರೆಡಿಯಾಗಿ ಮತ್ತೆ ನಡೆದು ಗೈಸಿಗ ಕಾರ್ನಾಗಿದ್ದು ಹೋಯ್ತಟ್ರ. ಈಗ ನಡೆದು ಜರ್ನಿ ಚಾಲು ಐತೆ ನಮ್ಮದು. ಈಗಿನ ನಡೆದ ಮತ್ತು ಏನೇನು ಮಾಡ್ತೀವಿ ಕಾರ್ನಾಗ ಏನೇನಿಲ್ಲ ಎಲ್ಲ ತೋರಿಸ್ತಾ ಬರ್ರಿ. ಆಯ್ತು ಗೈಸ್. ಈಗ 8 ಗಂಟೆಗೆ ಗುಲ್ಬರ್ಗದಲ್ಲಿ ಭಗೋಣಿ ಇಟ್ಟು ಬಂದೇವು ಮನೆಯಾಗ ಭಗೋಣಿ ಇಟ್ಟಿಸಿ ಹಾಗೆ ಬಂದೇವು. ಗಾಡಿದಾಗ ಗ್ಯಾಸ್ ಅದನ್ನ ಇಟ್ಕೊಂಡು ಬಟ್ ಭಗೋಣಿನೇ ತೊಗೊಂಡಿಲ್ಲ. ಮತ್ತು ಇಲ್ಲಿ ನಮ್ಮ ಮಾಮವ್ರು ಅಕ್ಕೋರು ಇರ್ತಾರಂತ. ಅದಕ್ಕೆ ನಮ್ಮ ಮಾಮವ್ರು ಅಕ್ಕೋರು ಬಲ್ಲಿ ಬಂದೆವು. ಮಾಮ ಅಂತಂದ್ರೆ ಸ್ವಲ್ಪ ರಿಲೇಷನ್ದವ್ರ ಅಣ್ಣ ಅಂತ ಕರಿತೀವಿ. ಯಾವಾಗೂ ಅಣ್ಣ ಅಂತ ಹೋಗ್ತಾರೆ. ಮಾಮ ಈ ಥರ ನಮ್ಮ ಅಮ್ಮರ ಮನೆಗೆ ಅವ್ರ ಅಕ್ಕರಿಗೆ ಅಂತ ಅವ್ರ ಮನೆಯಾಗ ಇರ್ತಂತ ಅದ್ರ ಸಲ ಬಂದೆವು. ಈಗ ಮತ್ತು ಭಗೋಣಿ ಅದನ್ನು ಹಾಕೊಂಡು ಎಸಿ ಮತ್ತು ಗ್ಯಾಸ್ ತಗೊಂಡು ಗ್ಯಾಸ್ ನಾವು ಬಂದೇವು. ಈಗ ಅಪ್ಪನ ಗುಡಿಗೆ ಬಂದೆವು. ಅಪ್ಪನ ಗುಡಿ ದರ್ಶನ ಮಾಡ್ಕೊಂಡು ಈಗ ನಮ್ಮ ಅಣ್ಣ ಒಬ್ಬನೇ ಪಿಕಪ್ ಮಾಡೋ ಬಂದೆವು. ನಾವು ಪಾನ್ಪುರಿ ತಿಲ್ಲತ್ತನಂತ. ಪಾನ್ಪುರಿ ಅವ ನಿಂದ್ರು ಪಾರ್ಕಿಂಗ್ ಏರಿಯಾದಾಗ ನಿಂದ್ರು ಅಂತಂದ್ರೆ ಅವ್ನು ಪಾನ್ಪುರಿ ತಿನ್ಲಕ್ಕೆ ಕೊಡಾಗ ಅನ್ಕೊಂಡು ಪರಶುರಾಮ. ಈಗ ಬಂದಾಗ ಅಪ್ಪನ ಗುಡಿ ಅದ ನೋಡ್ರಿ. ಈಗ ಹೆಂಗೆ ನಂದು ಫಸ್ಟ್ ಬ್ಲಾಗ್ ಐತೆ. ನಾ ಹೆಂಗೆ ಮಾಡಬೇಕು, ಹೆಂಗೆ ಎಕ್ಸ್ಪ್ಲೋರ್ ಮಾಡಬೇಕು, ಹೆಂಗೆ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಅದ ಹೆಂಗೆ ಬೆಳೆಸ್ರಿ ಏನೋ ಒಂದು ಕರೇಜ್ ಬರ್ತು ಅಂತ ಅಂದ್ಕೊಂಡಿದ್ದೀನಿ. ನಾ ಮಾತಾಡೋ ಧೈರ್ಯ ಮಾಡ್ಲತ್ತೀನಿ. ಫಸ್ಟ್ ಟೈಮ್ ನಾನು ಈಗ ಗುಡಿ ಫಸ್ಟ್ ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. ಇಲ್ಲೇ ಟೆಂಪಲ್ಗೆ ಬಂದು ಫಸ್ಟ್ ಇಲ್ಲಿಂದ ಹಿಡ್ದು ಸ್ಟಾರ್ಟ್ ಮಾಡೋಕ್ಕಂತ ಇದ್ದೀನಿ. ಫಸ್ಟ್ ಇದೈತಿ ನಂಗೆ ಹೆಂಗೆ ಮಾತಾಡ್ಬೇಕು ಹೆಂಗಿಲ್ಲ ಏನೂ ಗೊತ್ತಾಗ್ತಿಲ್ಲ. ದಿಸ್ ಇಸ್ ಮೈ ಫಸ್ಟ್ ಬ್ಲಾಗ್ ಆ್ಯಂಡ್ ದೆನ್ ಐ ಕಂಟಿನ್ಯೂಸ್ಲಿ ಮೈ ಬ್ಲಾಗ್ ಆ್ಯಂಡ್ ಫುಲ್ ಕಂಟಿನ್ಯೂ ಮಾಡ್ಬೇಕಂತ ಇದ್ದೀನಿ ಗೈಸ್. ಫುಲ್ ಇಲ್ಲಿಂದ ಹಿಡಿದು ನಾನು ಕಂಟಿನ್ಯೂ ಬ್ಲಾಗ್ ಚಾಲೂ ಮಾಡ್ಬೇಕಂತ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಬೆಳೆಸ್ತಾಯಿರಿ. ನಾನು ಬೆಳೆಸಿನಂತ ನನಗೆ ಭರೋಸದ, ಬೆಳೆಸ್ತೀರಂತ ನಿಮ್ಮ ಮ್ಯಾಗ ನಂಗೆ ತೋಲ್ ಭರೋಸದ. ಅದಕ್ಕೆ ನೀವು ಎಷ್ಟು ಬೆಳೆಸ್ತೀರಿ ಅಷ್ಟು ನಾ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನಂಗೆ ಏನು ಮಾತಾಡಬೇಕು ಏನಿಲ್ಲ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಬಟ್ ನನ್ನ ವಿಡಿಯೋನೂ ಕರೆಕ್ಟ್ ಹೊಂಟವಿಲ್ಲ ಅಂತ ಗೊತ್ತಿಲ್ಲ ಗೈಸ್ ನನಗೆ. ನೋಡಿರಿ, ಇಷ್ಟ ಆದ್ರೆ ನೋಡಿರಿ, ಕಂಟೆಂಟ್ ನೋಡಿರಿ ಸರಿಯಾಗಿರ್ತಲ್ಲ ಅಂತ ಫಸ್ಟ್ ಇಲ್ಲಿನಿಂದ ಸ್ಟಾರ್ಟ್ ಮಾಡ್ಕೋಬೇಕಂತದೀನಿ ಗೈಸ್. ಮತ್ತೆ ಸಿಗೋಣ ಬನ್ನಿ. ಇಲ್ಲತ್ತೂರಿ ಗೈಸ್ ಎಲ್ಲ ಕಾರ್ನಾಗೆಲ್ಲ ಕುಂಡ್ರದು ಗೈತ್. ಇಲ್ಲಿಂದ ಸೀದಾ ಅಂಜನಾದ್ರಿಗೆ ಸೀದಾ ಇಲ್ಲಿಂದ ಹೋಗೋದು. ಅತ್ತಿಗೆ ನಮ್ಮ ಇವನಿಗೆ ಪಿಕ್ ಮಾಡ್ಲಿಕ್ಕೆ ಇಲ್ಲಿ ಬಂದು ನೋಡ್ರಿ ಗೈಸ್ ಗುಲ್ಬರ್ಗಕ್ಕೆ. ಇಲ್ಲಿಂದ ಇಲ್ಲಿಂದಾಗಿ ಸೀದಾ ಅಂಜನಾದ್ರಿಗೆ ಇದು ಕಾರಿನಂತ ಸಣ್ಣಗೆ ಹೆಂಗೆ ಮಾಡ್ತಿದ್ದೀರಲ್ಲ ರೀ. ಈಗ ಬರೀತ ನೋಡ್ರಿ. ಈಗ ನೀವೇ ಬರ್ತಿದ್ರಲ್ಲ ಗೈಸ್. ಹಿಂಗೆ ನಾವ್ರ ಚೈಲ್ಡ್ಹುಡ್ ಸಣ್ಣಗಿದ್ದಾಗ ಎಲ್ಲ ಹಿಂಗೆ ಮಾಡಿದ್ವಿ ನೋಡಿ. ಬರ್ರಿ ಒಬ್ಬನಿ ನಮ್ಮ ಅಣ್ಣಗೆ ಹಿಂದೆ ಹಾಕಿದೆವು. ಫುಲ್ ಎಂಜಾಯ್ ಮಾಡತ್ತಾನೆ. ಹಿಂದಕ್ಕೊಂದು ಫೋನ್ ರೀಲ್ಸ್ ಅವ ಅಲ್ಲೇ ಲಾಯಕ ನಾವು ಎಲ್ಲೇ ಹಾಕಿದೆವು. ಯಾವಾಗ ಇಲ್ಲೇ ಡ್ಯಾನ್ಸ್ ಹೊಡೀನಿ.